ಇರೋ ಫ್ಯಾಕ್ಟ್ ಹೇಳ್ತೀನಿ ಕೇಳಿ ಸರ್. ಅವತ್ತು ಹೊಸಕೆರೆಯಲ್ಲಿ ಏನ್ ನಡೀತು ಅಂತ ಸರ್, ಇದೇ ತರ ಕಾರ್ ಇದೇ ರೋಡಲ್ಲಿ ಸರ್ ಕಾರ್ ಹೋಗ್ತಿತ್ತು. ನೋಡ್ರಿ ಕಾರ್ನ, ಅವ್ರು ನಮ್ಮ ಬಾಸ್ ಈ ತರ ಇದು ಯಾವ್ದು ರೋಡಲ್ಲಿ ಹೋಗಲ್ಲ, ಇಷ್ಟು ದೊಡ್ಡ ಕಾರ್ ಅಂದ್ರೆ ನಮ್ಮ ಬಾಸ್ ಅಂತಾನೆ ಕನ್ಫರ್ಮ್ ಆಯ್ತು. ಸರಿ ಒಂಚೂರು ಮುಂದೆ ಹೋದ್ವಿ. ನಮ್ಮ ಬಾಸ್ ಯಾವಾಗ್ಲೂ ಹೇಳೋರು ಫಾಲೋ ಮಾಡ್ಬೇಡ್ರಿ, ಮತ್ತೆ ನಾವು ಸ್ಪೀಡಲ್ಲಿ ಇರ್ತೀವಿ, ತೊಂದರೆ ಆಗುತ್ತೆ, ಆತರ ಮಾಡ್ಬೇಡ್ರಿ. ನಮ್ಮನ್ನ ನೋಡಿಲ್ಲ ಅಂದ್ರೂ ಪರಲ್ಲ, ನೀವು ಹುಷಾರು ಮನೆಗೆ ಹೋಗಿ ಅನ್ನೋರು. ಆ ಮಾತು ಇಮಿಡಿಯೇಟ್ಲಿ ನೆನೆಸ್ಕೊಂಡು ಸರ್ ಗಾಡಿ ಸ್ಲೋ ಮಾಡಿದೆ ಸರ್. ಅಟ್ಲೀಸ್ಟ್ ಅವ್ರ ಪಕ್ಕದಲ್ಲೇ ಮುಂದಕ್ಕೆ ಹೋಗೋಣ ಅಂತ ಹೋಗ್ತಾರೆ ಸರ್. ಅವ್ರೇನ್ ಮಾಡಿದ್ರು, ಆರೋ ನೋಡಿದ್ರು ಸರ್. ನಮ್ಮ ಬಾಸ್ ಆರೋ ನೋಡಿದ್ಬಿಟ್ಟು ನಿಮ್ದು ನೋಡಿದ್ರೆ ಫೋಟೋನ? ಹಾ ಸರ್, ಹಿಂದಗಡೆ ಫೋಟೋ ನೋಡಿದ್ರು. ಅವ್ರು ಆರೋ ನೋಡಿದ್ರು. ನಾನೆಲ್ಲ ಜಾಗ ಕೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾನೇನ್ ಮಾಡಿದೆ, ಜಾಗ ಕೊಟ್ಟೆ. ಓಕೆ ಸರ್, ನೀವು ಇದು ನೋಡಿದ್ರೆ ಇಲ್ಲಿ ಗರ್ಭಿಣಿಯರಿಗೆ ಉಚಿತ ಅಂತ ಇದೆ. ಹೌದು. ಸೊ ಅಂದ್ರೆ ಯಾವುದೇ ಒಂದು ಗರ್ಭಿಣಿ ಬಂದ್ರೆ ಅಂದ್ರೆ ಉಚಿತವಾಗಿ, ಅಂದ್ರೆ ಎಸ್ಪೆಷಲಿ ಎಲ್ರಿಗೂ ಕೊಡ್ತೀರಾ ಅಥವಾ ಯಾರಿಗೆ ದುಡ್ಡಿನ ಕಷ್ಟ ಇರುತ್ತೋ ಅಂತವ್ರಿಗೆ ಮಾತ್ರ ಉಚಿತವಾಗಿ ಮಾಡಿ? ಸರ್ ಇದೊಂದು ಹೇಳ್ಬೇಕು ಸರ್. ಅವತ್ತು ನಾನು ಹೇಳ್ಬೇಕು ಅನ್ಕೊಂಡೆ. ಇದು ಸೋಮಶೇಖರ್ ಅಂತ ಇದಾರೆ ಸರ್ ಲಗ್ಗೆರೆಯಲ್ಲಿ. ಪಾಪ ಅವರು ಕೂಡ ಇದನ್ನ ಒಂದು ಒಳ್ಳೇದಕ್ಕೋಸ್ಕರ ಇದ್ ಮಾಡೋದು. ಅದಕ್ಕೆ ನಾವು ಕೈ ಜೋಡಿಸಿದ್ವಿ ಸರ್. ಸರ್ ಆ ಮನುಷ್ಯನ ಒಳ್ಳೆ ಮನುಷ್ಯನೇ, ಬಟ್ ಅವ್ರಿಗೋಸ್ಕರ ಕೈ ಜೋಡಿಸಿ ನಾವು ಇದನ್ನ ಹಾಕಿದ್ವಿ. ಗ್ರಾಹಕರು ಕರೆದ ಕಡೆ ನಮ್ಮ ಆಟೋ ಸೇವೆ, ಮೀಟರ್ ದರದಲ್ಲಿ ನಮ್ಮ ಆಟೋ ಸೇವೆ ಸರ್. ಇವತ್ತಿಗೂ ಮೀಟ್ರೇ ಇದ್ ಮಾಡ್ತೀವಿ. ಆಲ್ಮೋಸ್ಟ್ ಮೀಟರ್ ಯಾರು ಬರಲ್ಲ, ಎಲ್ಲ ಆನ್ಲೈನ್ ಬುಕ್ ಮಾಡೋದ್ರಿಂದ ಮೀಟ್ರೇ ಕಮ್ಮಿ ಸರ್. ಆಮೇಲೆ ಗರ್ಭಿಣಿಯರಿಗೆ ಉಚಿತ ಇದು ಸರ್. ಇದು ಮುಖ್ಯವಾಗಿ ಹೇಳ್ತೀನಿ ಕೇಳಿ. ಕೆಲವರು ತಪ್ಪಾಗಿ ತಿಳ್ಕೊಂತಾರೆ ಸರ್. ಅದನ್ನ ನೋಡ್ಬಿಟ್ಟು ಕೆಲವರು ಈ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಇಂದ ಬಂದಿದ್ದಾರೆ ಸರ್, ಫ್ರೀ ಇಲ್ವಾ ಅಂತ ಕೇಳ್ತಾರೆ ಸರ್. ಸರ್ ಅದನ್ನ ಕೇಳ್ಬೇಕಾದ್ರೆ ಒಂದ್ ಸ್ವಲ್ಪ ಯೋಚನೆ ಮಾಡಬೇಕು. ಅವರು ಕೂಡ ಯಾರು ಹೇಳಿದ್ರಲ್ಲ ಸರ್, ಎಜುಕೇಟೆಡ್ ಅನ್ಎಜುಕೇಟೆಡ್ ಅಂತ. ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋ ಮಾತು, ಅದನ್ನ ಹಾಕಿರೋದು ಬಡವ್ರಿಗೋಸ್ಕರ. ನಾವು ಈಗ ಏನು ಕೈಲಾಗ್ದಿರೋರ್ಗೆ, ತುಂಬಾ ಕಷ್ಟದಲ್ಲಿರೋರ್ಗೆ, ಮಿಡಲ್ ಕ್ಲಾಸ್ ಅಂತವ್ರಿಗೆ ಅವ್ರಿಗೆ ಅನುಕೂಲ ಆಗ್ಲಿ ಅಂತ. ಯಾವತ್ತು ಅಷ್ಟವ್ರಿಗೆ ನಾವು ಊಟ ಕೊಡೋರು ಸರ್, ಹೊಟ್ಟೆ ತುಂಬಿರೋರ್ಗಲ್ಲ. ಅದನ್ನ ಯಾವ್ದೋ ಅಪಾರ್ಟ್ಮೆಂಟ್ ಇಂದ ಬಂದ್ಬಿಟ್ಟು ಸರ್ ಬೇಕಾದಂಗಿದೆ ಸರ್ ಇತ್ಕೊಂಡು ನನಗೆ ಫ್ರೀ ಬೇಕು ಅನ್ನೋದು ತಪ್ಪು ಸರ್. ಯಾರೇ ಆಗ್ಲಿ ಸರ್, ಬಡವರು ದುಡ್ಡು ಇರ್ಲಿ ಇಲ್ದ್ರೆ ಇರ್ಲಿ ಅಂತವ್ರಿಗೆ ನಾನು ಖಂಡಿತವಾಗ್ಲು ಸರ್, ನಾನು ಏನು ಕಿಲೋಮೀಟರ್ ಅಂತಲ್ಲ, ಆ ಹಾಸ್ಪಿಟ್ಲ್ ಗಂಟ ಅವ್ರು ಎಲ್ಲಿ ಹೋಗ್ಬೇಕು, ನನ್ನ ಆಟೋದಲ್ಲಿ ಎಲ್ಲಿ ಗಂಟ ಹೋಗಕ್ ಸಾಧ್ಯ ಅಲ್ಲಿ ಗಂಟ ಆ ಹಾಸ್ಪಿಟ್ಲ್ ನಾನು ಮುಟ್ಟಿಸ್ತೀನಿ ಸರ್. ಸರ್ ಇವತ್ತಿವರೆಗೂ ಈ ನಮ್ಮ ಆಟೋ ನೋಡಿರೋರು, ನನ್ನನ್ನು ನೋಡಿರೋರು, ನಮ್ಮ ಆಟೋದಲ್ಲಿ ಡೆಲಿವರಿ ಅಂತ ಬಂದಿರೋ ಎಷ್ಟೋ ಜನ ನೋಡಿರೋರು ಇದ್ದಾರೆ. ದಯವಿಟ್ಟು ಒಂದು ಕಾಮೆಂಟ್ ಮಾಡಿ. ಯಾಕಂದ್ರೆ ನನ್ನ ಆಟೋದಲ್ಲಿ ತುಂಬಾ ಜನ ನಾನು ಬಿಟ್ಟಿದ್ದೀನಿ. ಎಷ್ಟೋ ಜನಕ್ಕೆ ಗಂಡು ಮಕ್ಳು ಪಾಪ ಒಂದು ಆಸೆ ಇಟ್ಕೊಂಡಿರೋರು ನಮ್ಮ ಆಟೋದಲ್ಲಿ ಬಂದಾಗ ಅದು ಕೂಡ ನಮ್ಗೊಂದು ಅಪ್ರಿಷಿಯೇಟ್ ಮಾಡಿದ್ದಾರೆ. ನಿಮ್ಮ ಆಟೋದಲ್ಲಿ ಬಂದೆ, ನಾವು ಒಂದೇನೋ ಒಂದು ಆಸೆ ಇಟ್ಕೊಂಡು ಬಂದ್ವಿ, ನಿಮ್ಮ ಆಟೋ ಹತ್ಬೇಕಾರೆ ನಮ್ಗೆ ಅದು ಆಸೆ ಈಡೇರುತ್ತೆ ಅಂತ ತುಂಬಾ ಜನ ನಮ್ಗೆ ಹೇಳಿದ್ದಾರೆ ಸರ್. ಅಂತವ್ರು ದಯವಿಟ್ಟು ನೋಡಿರೋರು ಇದ್ರೆ ನಮ್ಗೊಂದು ಲೈಕ್ ಇಲ್ಲ ಒಂದು ಕಾಮೆಂಟ್ ಮಾಡಿ. ಏನಕ್ಕೆ ಅಂದ್ರೆ ಬೇರೆ ಯಾರಾದ್ರೂ ನಮ್ಮ ಬಗ್ಗೆ ನಾಳೆ ದಿನ ಅದು ಕೂಡ ಬ್ಯಾಡ್ ಕಮೆಂಟ್ ಮಾಡ್ತಾರೆ. ಅದ್ರ ಬಗ್ಗೆ ಕ್ಲಾರಿಟಿ ಸಿಗೋದಕ್ಕೋಸ್ಕರ ಅಷ್ಟೇ ನಿಮ್ಗೆ ಒಂದು ಕಾಮೆಂಟ್ ಮಾಡಿ ಅಂತ ಹೇಳಿದ್ರು. ಯಾರಾದ್ರೂ ನೋಡಿರೋ ಇದ್ರೆ ದಯವಿಟ್ಟು ಅದನ್ನ ಸ್ನೇಹಿತರೆ ನೋಡಿ, ಇವ್ರನ್ನ ನೋಡಿರ್ತೀರಾ ಯಾವ್ದಾರ ಆಟೋದಲ್ಲಿ. ಇವ್ರು ನೀವು ಅನ್ಕೋಬಹುದು ವಿಡಿಯೋ ನೋಡಿದ ತಕ್ಷಣ, ಅರೆ ಈ ಮನುಷ್ಯನ ಜೊತೆ ಇದೇ ಆಟೋದಲ್ಲಿ ಹೋಗಿದ್ನಲ್ಲ, ಇವರೇ ಅವರು ಅಂತ ನಿಮ್ಗೆ ಅನಿಸ್ತು, ಚೆನ್ನಾಗಿ ನಡ್ಕೊಂಡ್ರು ಅಥವಾ ಏನೋ ಒಂದು ಒಳ್ಳೆ ರೀತಿ ಏನು ಅನ್ಸುತ್ತೋ ನಿಮ್ಗೆ ಅವ್ರ ಬಗ್ಗೆ ಅದನ್ನ ಕಮೆಂಟ್ ಮಾಡಿ. ಯಾಕಂದ್ರೆ ನೀವು ಕಮೆಂಟ್ ಮಾಡಿದಾಗ ಜನಕ್ಕೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಏನೋ ಕುತ್ಕೊಂಡು ಸುಮ್ಮನೆ ಹೇಳ್ತಾವ್ರೆ ಅಂತ ಅನ್ಸ್ಬೋದು ನೋಡಿ ಸರ್. ಹಾಗಾಗಿ ಕಮೆಂಟ್ಸ್ ಮಾಡಿ. ಹೇಳ್ತಾರಲ್ಲ ಸರ್, ಕೆಲವ್ರು ಹೇಳ್ತಾರೆ ಸರ್ ಏನೋ ಮಾಡಿದಾಗ ಅದು ಪ್ರೂಫ್ ಕೊಡು, ವಿಡಿಯೋ ತೋರಿಸು ಅಂತ ಕೆಲವರು ಇದು ಮಾಡ್ತಾರೆ ಸರ್. ಇದು ಫ್ರೀ ಆಗಿಬಿಟ್ಟಿನಿ, ಬಟ್ ಅವ್ರದ್ದು ಫೋಟೋ ಇದು ಮಾಡಿಲ್ಲ ಜಾಸ್ತಿ, ಸುಮ್ಮನೆ ಜಸ್ಟ್ ಒಂದು ವಿಡಿಯೋ ನೋಡಿ. ಅವ್ರು ಫ್ರೀ ಆಗಿ ಬಿಟ್ಟಿದ್ದೀನಿ ನೋಡಿ. ಅವ್ರು ಫ್ರೀ ಆಗಿ ಬಿಟ್ಟು ಕಳ್ಸಿರೋದು ಸರ್, ದುಡ್ಡು ಇಸ್ಕೊಂಡಿಲ್ಲ ಸರ್. ನಾನು ಅವ್ರ ಮಾಮೂಲಿ ಗರ್ಭಿಣಿ ಏನಲ್ಲ, ನಾರ್ಮಲ್ ವಯಸ್ಸಾಗಿದೆ ಸರ್, ತುಂಬಾ ವಯಸ್ಸಾಗಿದೆ, ಅಪ್ಪಿದೆ ಸರ್, ನಡಿಯಕ್ ಆಗ್ತಿರಲ್ಲ. ಅಪ್ಪನ ದಾಟಿಸಿ ಅವ್ರನ್ನ ಕಳ್ಸ್ಕೊಟ್ಟಿದ್ದೀನಿ ಸರ್ ನಾನು ನೋಡಿ. ಇನ್ನೊಂದ್ ಸರ್ ನೋಡಿ, ಅವ್ರಿಗೆ ಆ ಫ್ರೀ ನಾನು ಬಿಟ್ಟಿದೀನಿ ಸರ್. ಕೆಲವ್ರು ಹೇಳ್ತಾರೆ ವಿಡಿಯೋ ತೋರಿಸೋ, ವಿಡಿಯೋ ಮಾಡಕ್ಕೂ. ಹಿಂದಗಡೆ ಮಕ್ಕಳು ಯಾರಾದ್ರೂ ಓದಿದ್ದಾರೆ ಅಂದಾಗ ಸರ್, ಕೆಲವ್ರು ಬುದ್ಧಿವಂತರ ದಡ್ರಾಗ ಗೊತ್ತಿಲ್ಲ ಸರ್ ಅದೇನಂತ ಹೇಳ್ತಾರೆ ಅಂತ ನೋಡಿ. ನಾವು ಒಳ್ಳೆ ಮಾತಾಡ್ಸ್ಬೇಕಾಯ್ತು. ಥ್ಯಾಂಕ್ ಯು ಗಣಪ ನನಗೆ ಅಂತ ಮಾತಾಡ್ಸಿದ್ರ? ಇಲ್ಲ ಸರ್. ಸರ್ ಯಾವಾಗ್ಲೂ ನಾವು ಎಷ್ಟಾಗುತ್ತೆ ಅಷ್ಟು ಮಾಡಕ್ ಸಾಧ್ಯ ಸರ್. ಎಲ್ಲ ಟೈಮಲ್ಲೂ ನಾವು ಇನ್ನೊಂದೇನಂದ್ರೆ ಸರ್, ನಾವು ಡ್ಯೂಟಿ ಮಾಡಬೇಕು, ಎಲ್ಲ ವಿಡಿಯೋ ಮಾಡ್ಕೊಂಡು ಇನ್ನೊಬ್ಬರಿಗೆ ನಾವು ಮೆಚ್ಚೋಂತ ಕೆಲಸ ನಾವು ಮಾಡಕ್ಕಲ್ಲ ಸರ್. ಆತ್ಮಸಾಕ್ಷಿ ಮೆಚ್ಕೊಂಡ್ರೆ ಸಾಕು ಸರ್. ಇನ್ನೊಬ್ಬ ಮೆಚ್ಕೋಬೇಕು, ನಾನು ವಿಡಿಯೋ ಮಾಡಬೇಕು, ನಾನು ತೋರಿಸ್ಕೋಬೇಕು ಸರ್, ಅದು ಬೇರೆ ಜನ ಸರ್. ನಮ್ಗೇನ್ ಸರ್, ನಮ್ಮ ಆತ್ಮತೃಪ್ತಿ ಸರ್. ನಮ್ಗೆ ಪ್ರಚಾರ ಬೇಡ ಸರ್, ನಾನು ಮಾಡೋ ಕೆಲಸನೇ ಸಾಕು ಸರ್. ನನಗೆ ಪ್ರಚಾರ ಏನಕ್ಕೆ ಸರ್ ಬೇಕು? ಅಲ್ಲ, ನಾನು ಹೇಳಿದ್ದು ಯಾಕೆ ವಿಡಿಯೋ ಮಾಡಬಾರ್ದು, ಪ್ರಚಾರಕ್ಕೋಸ್ಕರ ಮಾಡೋಂಥದ್ದು. ಇದು ನಿಮ್ಮ ಆತ್ಮತೃಪ್ತಿಯಾಗಿ ಮಾಡೋಂಥದ್ದು. ಹೌದು ಸರ್. ಇದೊಂದು ನೀವೇ ಇದೇನಾದ್ರು ನೋಡ್ತೀನಿ ಅಂದ್ರೆ ಇದೊಂದು ವಿಡಿಯೋ ನಾನು ನಿಮ್ಗೆ ಆಗ್ತಿರೋ. ಇದಕ್ಕೇನಾದ್ರು ಒಂದು ಕೊಡಿ ಯಾವ್ದು. ಇದನ್ನ ಒಬ್ರು ಅಜ್ಜಿ ನಮ್ಮ ಆಟೋದಲ್ಲಿ ಅವ್ರ ಎಕ್ಸ್ಪೀರಿಯನ್ಸ್ ನಾವು ಕೇಳಿರೋದು, ಅವರ ಎಕ್ಸ್ಪೀರಿಯನ್ಸ್ ನಾವು ಕೇಳಿದೀವಿ. ಎಷ್ಟು ಚೆನ್ನಾಗಿ ನಮ್ಗೆ ರೆಸ್ಪಾನ್ಸ್ ಮಾಡಿದ್ದಾರೆ ಅಂದ್ರೆ ನೋಡಿ. ಅಮ್ಮ, ನೀವು ಈಗ ನಮ್ಮ ಆಟೋದಲ್ಲಿ ಬಂದ್ರಲ್ಲ, ನಮ್ಮ ಆಟೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ?
ನಿಮ್ ಆಟೋ ಬಗ್ಗೆಗಿಂತ ನಿನ್ಗೆ ನಿನ್ ಬಗ್ಗೆ ಬಹಳ ಸಂತೋಷ ಆಯ್ತು. ಆಮ ಆಟೋನು ಚೆನ್ನಾಗಿದೆ, ಹಾ ನಿನ್ ಗುಣನೂ ಚೆನ್ನಾಗಿದೆ, ಆಮ ನಿನ್ ನಡವಳಿಕೆನೂ ಚೆನ್ನಾಗಿದೆ, ಆಮ ನೀನು ಕನ್ನಡದ ಅಭಿಮಾನಿ. ಆಮ ಆ ಭುವನೇಶ್ವರಿ ಯಾವಾಗ್ಲೂ ನಿನ್ ಜೊತೆಲಿ ಇರ್ಲಿ. ಥ್ಯಾಂಕ್ಸ್ ಅಮ್ಮ. ದೇವ್ರು ನೀನ್ ಚೆನ್ನಾಗ್ ಕಾಪಾಡ್ಲಿ ಮಗ್ನ. ಆಯ್ತಮ್ಮ, ತುಂಬಾ ತುಂಬಾ ಥ್ಯಾಂಕ್ಸ್ ಅಮ್ಮ. ಸಂತೋಷ ಮಗ್ನ. ಅಂದ್ರೆ ಈಗ ನಾವು ಆಟೋದಲ್ಲಿ ಈಗ ಕನ್ನಡಕ್ಕೋಸ್ಕರ 10 ರೂಪಾಯಿ ಕಮ್ಮಿ ಇದ್ ಮಾಡ್ತಾ ಇದ್ವಿ. ಹೌದು, ಅದ್ ನಿಮ್ಗೆ ಏನ್ ಅನ್ಸುತ್ತಮ್ಮ? ಬಹಳ ಒಳ್ಳೆ ಬುದ್ಧಿ ನಿಂದು, ಒಳ್ಳೆ ಗುಣ ಇದೆ ನಿನ್ಗೆ. ಯಾರಾದ್ರೂ ಕೈಲಾಗಲ್ಲ ಅಂದವ್ರಿಗೆ ಏನೋ ನಮ್ ಕೈಲಾಗ ಒಂದು ಹೆಲ್ಪ್ ಮಾಡ್ತೀವಿ, ತಿಳಿಸೋದು ಏನಾದ್ರು ಲಗೇಜ್ ಇತ್ತು ಅಂದ್ರೆ ನಾವು ಕೂಡ, ಅದು ಏನೋ ಹ್ಯಾಂಡಿಕ್ಯಾಪ್ ಇರ್ತಾರೆ ಕೆಲವರು, ಪಾಪ ತುಂಬಾ ವಯಸ್ಸಾಗಿರ್ತದೆ ಅಂತವ್ರು ಸರ್ ನಮ್ ಕೈಲಾಗದ್ ನಾವು ಮಾಡ್ತೀವಿ ಸರ್. ಅದ್ರಲ್ಲೂ ಇನ್ನೊಂದೇನಂದ್ರೆ ಸರ್ ನಮ್ಗೆ ಅವೆಲ್ಲ ಮಾಡ್ಬೇಕಂತ ಇನ್ಸ್ಪಿರೇಷನ್ ಹೇಳಿದ್ನಲ್ಲ ಸರ್, ಬೇರೆ ಯಾರೋ ನಮ್ಮ ಅಕ್ಕಪಕ್ಕದವರಿಂದ ನೋಡಿ ಬರಲಿಲ್ಲ, ಇಲ್ಲ ನಮ್ಮ ಸಂಬಂಧಿಕರಿಂದ ನೋಡಿ ನಾವೇನು ಕಲ್ತಿದ್ದಲ್ಲ ಸರ್. ನಾವು ಕಲ್ತಿರೋದು ನೋಡಿ ಸರ್ ನಮ್ ಡಿ ಬಾಸ್ ಇಂದ ಸರ್. ಅಲ್ಲ ಈಗ ಓಕೆ, ನೀವು ಡಿ ಬಾಸ್ ಇಂದ ತುಂಬಾ ಕಲ್ತ್ಕೊಡ್ರಿ ಅಂತ ಹೇಳಿದ್ರೆ, ಅವ್ರು ಏನಾದ್ರು ಯಾರಿಗಾದ್ರು ಸಹಾಯ ಮಾಡಿರೋದು ಅಥವಾ ಆಟೋ ಕೊಡ್ಸಿರೋಂಥದ್ದು ನೀವು ಕಣ್ಣಾರೆ ನೋಡಿರೋಂಥದ್ದು ಯಾವ್ದಾದ್ರು ನಿದರ್ಶನ ಹೇಳ್ಬೋದಾ? ಅಂದ್ರೆ ಅವ್ರು ಸಹಾಯ ಮಾಡೋದು ನಿಜ, ಅದು ಇಷ್ಟು ತುಂಬಾ ಜನ ಗೊತ್ತು, ಬಟ್ ನಿಮ್ ಕಣ್ಣಿಗೆ ಕಾಣಿಸೋ ತರ ಏನಾದ್ರು ಒಂದು ಮಾಡಿದ್ರು ನೆನ್ಪು ಮಾಡ್ಕೋಬೋದಾ? ಅದು ಮಾಡ್ಬೇಕು ಅಂದ್ರೆ ಕೊರೋನಾ ಟೈಮಲ್ಲಿ ಸರ್, ಸರ್ ಇಡೀ ಆರ್ ನಗರದಲ್ಲಿ ಎಷ್ಟೋ ಜನಕ್ಕೆ ಆಟೋದವ್ರಿಗೆ ಸರ್ ಅದು ಈಸ್ಕೊಂಡಿರೋರ್ಗೆ ಗೊತ್ತಿರುತ್ತೆ ಎಷ್ಟು ಜನಕ್ಕೆ ರೇಷನ್ಗೆ ಸರ್ ನಾನು ಕರೆದಿರೋ ಸರ್. ಬಟ್ ಯಾಕಂದ್ರೆ ಆ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ಎಲ್ಲೂ ಜಾಸ್ತಿ ನಮಗೆ ಬಿಡ್ತಿರ್ಲಿಲ್ಲ, ಹಂಗಾಗಿ ನಾವು ಹೋಗಕ್ಕಾಗಿಲ್ಲ ಸರ್. ತುಂಬಾ ಜನಕ್ಕೆ ಆಟೋದವ್ರಿಗೆ ರೇಷನ್ ಕೊಟ್ಟಿದ್ದಾರೆ ಸರ್. 1 ತಿಂಗಳಿಗಾಗಷ್ಟು ಒಳ್ಳೆ ಅಕ್ಕಿ ಮೂಟೆ ಮತ್ತೆ ಚೆನ್ನಾಗಿ ರೇಷನ್ ಕೊಟ್ಟಿದ್ದಾರೆ ಸರ್. ಅದಕ್ಕಿಂತ ಬೇಕಾ ಸರ್? ತಿಂಗಳು ಅನ್ನ ಕೊಟ್ರೆ ಸಾಕು ಸರ್. ಆಟೋದಲ್ಲಿ ಬಿಸ್ನೆಸ್ ಆಗ್ತಿರ್ಲಿಲ್ಲ ಆ ಟೈಮಲ್ಲಿ. ಹೌದು ಸರ್. ಸೊ ಆ ಒಂದು ಉದ್ದೇಶಕ್ಕೆ ಅವರು ಎಲ್ಲರಿಗೂ ರೇಷನ್ ಕೊಟ್ಟಿದ್ದಾರೆ. ಹೌದು ಸರ್, ಯಾಕಂದ್ರೆ ದುಡ್ಮೇನೆ ಇಲ್ವಲ್ಲ ಸರ್ ಕೊರೋನಾ ಟೈಮಲ್ಲಿ ಯಾರೊಬ್ರು ಕೂಡ ಸರ್. ಅದರಲ್ಲೂ ಆಟೋದವ್ರಿಗೆ ಅಂತೂ ಸರ್, ಪ್ರತಿಯೊಬ್ಬ ಡ್ರೈವರ್ಗಳಿಗೆ ಸರ್ ಅವ್ರು ಪಟ್ಟಿರೋ ಕಷ್ಟ ಅಷ್ಟಿಚ್ಚಲ್ಲ ಸರ್. ಅಂತ ಟೈಮಲ್ಲಿ ಸರ್ ಅರ್ಥ ಮಾಡ್ಕೊಳ್ಳಿ, ಅಂತ ಟೈಮಲ್ಲಿ ಯಾರು ಡ್ರೈವರ್ಗಳು ನಮ್ಮ ಎಷ್ಟೋ ಜನ ಇದಾರಲ್ಲ ಸರ್, ಮಿಡಲ್ ಕ್ಲಾಸ್ ಡ್ರೈವರ್ಗಳು, ಅಪ್ಪ ಇಲ್ದಿರಂತ ಮಕ್ಕಳು, ತಂದೆ ಇಲ್ಲಂತ ಮಕ್ಕಳನ್ನ ಹೋಗಿ ಕೇಳಿ, ಯಾವನಾದ್ರು ಮಗನಾದ್ರು ಒಬ್ಬ ನಿನ್ ಕಷ್ಟ ಇದೆ, ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಾ, ನಾನಿದೀನಿ ಅಂತ ಹೇಳಿದ್ ನನ್ ಮಗ ಯಾವನಾದ್ರು ಒಬ್ಬ ಇದಾನ? ಇಲ್ಲ. ನೀನ್ ಹೆಂಗಿದ್ಯಾ ಅಂತ ಕೇಳಿದವನಿದಾನ? ಯಾವನಿಲ್ಲ ಸರ್. ಅಂತ ಪರಿಸ್ಥಿತಿನಲ್ಲಿ ನಮ್ ಡಿ ಬಾಸ್ ಕೈಲಾಗಿದ್ ಮಾಡಿದಾರೆ ಸರ್. ಸರ್ ನಾನು ಮಾಡಿಲ್ಲ ಅನ್ನೋದನ್ನಲ್ಲ ಸರ್, ನಾನು ಮಾಡೋದೇ ಬೇಡ ಸರ್. ಸರ್ ನಮ್ ಬಾಸ್ಗೆ ನಾನೊಂದು ನನ್ನ ಕಡೆಯಿಂದ ಒಂದು ಮಾತು ಕೊಡ್ತೀನಿ ಸರ್. ನಮ್ ಡಿ ಬಾಸ್ಗೆ ಯಾವತ್ತೂ ಸಹ ನಮ್ ಡಿ ಬಾಸ್ ಇಂದ ನಾನು ಏನು ನಿರೀಕ್ಷೆ ನಾನ್ ಮಾಡಲ್ಲ ಸರ್. ನನಗೆ ಬೇಡವೂ ಬೇಡ. ನಮ್ ಬಾಸ್ಗೆ ಏನಾದ್ರು ಬೇಕು ಅಂದ್ರೆ ಸರ್ ನನ್ನ ಕಡೆಯಿಂದ ಏನ್ ಬೇಕೋ ಬಾಸ್ ನೀವ್ ಯಾವಾಗ ಕೇಳಿ, ನನ್ನ ಕಡೆಯಿಂದ ಆಗುವಂತ ಸಹಾಯ ನಾನು ಖಂಡಿತವಾಗ್ಲೂ ನಾನು ನಿಮ್ಗೆ ಇರ್ತೀನಿ, ನಾನ್ ನಿಮಗ್ ಮಾಡ್ತೀನಿ. ನಿಮ್ಮಿಂದ ನನ್ಗೆ ಏನು ಬೇಡ ಬಾಸ್, ಯಾಕಂದ್ರೆ ನಾನು ನಿಮ್ಮ ಅಭಿಮಾನಿ. ನೀವು ನಡೆಯೋ ದಾರಿಲಿ ನಾನು ನಡೀತಿದ್ದೀನಿ, ಅದು ನನಗೆ ಖುಷಿ ಇದೆ ಸಾಕು. ನಿಮ್ಮಿಂದ ಸಿಕ್ಕಿರೋದು ಅದ್ರ ಮೇಲೆ ನಂಗೊಂದು ಸಿಗುತ್ತೆ ಅಂದ್ರೆ ನಿಮ್ ಜೊತೆ ಒಂದೇ ಒಂದು ಫೋಟೋ, ಅದು ಕೂಡ ಹೇಳ್ತೀನಿ ಏನೇ ನಿಮ್ ಜೊತೆ ಒಂದು ಫೋಟೋ ಬೇಕು ಅಂತ ಸರ್. ನಮ್ಗೆ ಒಬ್ರು ಅಣ್ಣ ಇದಾರೆ ಸರ್, ಒಂದು ಚಾನಲ್ ಅಲ್ಲೂ ಇದಾರೆ ಸರ್. ಒಂದು ಫೋಟೋ ಕೇಳಿದೆ, ನಮ್ ಡಿ ಬಾಸ್ ಜೊತೆ ಒಂದು ಫೋಟೋ ತೆಗಿಸ್ಕೊಡಿ ಅಂತ ತುಂಬಾ ಕೇಳ್ಕೊಂಡೆ ಸರ್. ತುಂಬಾ ಅಂದ್ರೆ ತುಂಬಾ, ಅವರು ಕಸಿನ್ ಬ್ರದರ್ ನಿಮ್ಗೆ, ಅಂದ್ರೆ ಕಸಿನ್ ಬ್ರದರ್ ಸರ್, ತುಂಬಾ ಕೇಳ್ಕೊಂಡ್ವಿ ಸರ್. ಸರ್ ಎಷ್ಟು ಅವ್ರಿಗೆಲ್ಲರಿಗೂ ಗೊತ್ತು ಸರ್. ಅದರಲ್ಲಿ ನಮ್ಮ ಅಕ್ಕೆ ಕೂಡ ಒಬ್ರು ಇದಾರೆ ಸರ್. ಅವ್ರು ಹೇಳಿದ್ರೆ ಅವ್ನ್ ದರ್ಶನ್ ಅಭಿಮಾನಿ, ಅವ್ನ ಅಷ್ಟು ಇದ್ ಮಾಡ್ತಾನೆ, ಅವ್ರ ಜೊತೆ ದರ್ಶನ್ ಸರ್ ಜೊತೆ ಒಂದು ಫೋಟೋ ತೆಗಿಸ್ಕೊಡು ಅಂತ ಅವರು ಕೂಡ ಹೇಳಿದ್ರು ಸರ್. ಬಟ್ ತೆಗಿಸ್ಕೊಡ್ಲಿಲ್ಲ, ಅವ್ರು ಮಾತ್ರ ತಗೊಂಡು ನಾನು ಫೋಟೋ ಕಳ್ಸರು ಸರ್. ಸರ್ ನಿಜವಾಗ್ಲೂ ಅವತ್ತು ನನ್ಗೊಂದು ಹಠ ಬತ್ತು ಸರ್, ನಮ್ ಬಾಸ್ ಜೊತೆ ಆ ಒಂದು ಫೋಟೋ, ನಮ್ ಬಾಸ್ ಜೊತೆ ಒಂದು ಫೋಟೋ ತಗೋಬೇಕು ಸರ್. ಆ ಆಸೆ ಬಿಟ್ರೆ ನನಗೆ ಜೀವನದಲ್ಲಿ ಬೇರೆ ಆಸೆನೇ ಇಲ್ಲ ಸರ್. ನಮ್ ಬಾಸ್ ಇಂದ ಬೇರೆ ಏನು ನಾನು ನಿರೀಕ್ಷೆ ಮಾಡಲ್ಲ. ನಮ್ ಬಾಸ್ ಜೊತೆ ಒಂದೇ ಒಂದು ಫೋಟೋ ತಗೊಂಡ್ರೆ. ನೀವು ಭೇಟಿ ಆಗಿಲ್ಲ ಅವ್ರನ್ನ ಇಲ್ಲಿವರೆಗೂ? ಸರ್ ಆಗಿದ್ದೀನಿ ಸರ್, ತುಂಬಾ ಸರಿ ಆಗಿದ್ದೀನಿ. ಅಂದ್ರೆ ಎಲ್ಲೋ ದೂರದಲ್ಲಿ ಈ ತರ ಭೇಟಿ ಸರ್. ಸರ್ ಮನೆ ಹತ್ರ ಕೂಡ ತುಂಬಾ ಸರಿ ಆಗಿದ್ದೀನಿ. ಮತ್ತೆ ಇನ್ನೊಂದೇನಂದ್ರೆ ಸರ್ ಹೊಸಕೆರಳಿನಲ್ಲಿ ಸರ್ ಅದನ್ನು ಕೂಡ ಕೆಲವರು ತುಂಬಾ ಏನೇನೋ ಮಾತಾಡ್ತಾರೆ ಸರ್. ಏನೋ ಫ್ಯಾಕ್ಟ್ ಹೇಳ್ತೀನಿ ಕೇಳಿ ಸರ್. ಅವತ್ತು ಹೊಸಕೆರಳಲ್ಲಿ ಏನ್ ನಡೀತು ಅಂತ ಸರ್, ಇದೇ ತರ ಕಾರು ಇದೇ ರೋಡಲ್ಲ ಸರ್, ಕಾರ್ ಹೋಗ್ತಿತ್ತು. ನೋಡ್ದಿ ಕಾರ್ನ, ನಮ್ ಬಾಸ್ ಈ ತರ ಇದು ಯಾರ್ದು ರೋಡಲ್ಲಿ ಹೋಗಲ್ಲ, ಇಷ್ಟು ದೊಡ್ಡ ಕಾರ್ ಅಂದಾಗ ನಮ್ ಬಾಸ್ ಅಂತಾನೆ ಕನ್ಫರ್ಮ್ ಆಯ್ತು. ಸರಿ ಒಂಚೂರು ಮುಂದೆ ಹೋದ್ವಿ. ನಮ್ ಬಾಸ್ ಯಾವಾಗ್ಲೂ ಹೇಳೋರು, ಫಾಲೋ ಮಾಡ್ಬೇಡ್ರಿ, ಮತ್ತೆ ನಾವು ಸ್ಪೀಡಲ್ಲಿ ಇರ್ತೀವಿ, ತೊಂದರೆ ಆಗುತ್ತೆ, ಆತರ ಮಾಡ್ಬೇಡ್ರಿ. ನಮ್ಮನ್ನ ನೋಡಿಲ್ಲ ಅಂದ್ರೆ ಪರಲ್ಲ, ನೀವು ಹುಷಾರಾಗಿ ಮನೆಗೆ ಹೋಗಿ ಅನ್ನೋರು. ಆ ಮಾತು ಇಮಿಡಿಯೇಟ್ಲಿ ನೆನೆಸ್ಕೊಂಡು ಸರ್ ಗಾಡಿ ಸ್ಲೋ ಮಾಡಿದೆ ಸರ್. ಅಟ್ಲೀಸ್ಟ್ ಅವ್ರ ಪಕ್ಕದಲ್ಲೇ ಮುಂದಕ್ಕೆ ಹೋಗೋಣ ಅಂತ ಹೋಗ್ತಾ ಇದೆ ಸರ್. ಅವ್ರೇನ್ ಮಾಡಿದ್ರು, ಆರೋ ನೋಡಿದ್ರು ಸರ್. ನಮ್ ಬಾಸ್ ಆರೋ ನೋಡಿದ್ಬಿಟ್ಟು ನಿಮ್ದು ನೋಡಿದ್ರ ಇದು ಫೋಟೋನ? ಹಾ ಸರ್, ಹಿಂದಗಡೆ ಫೋಟೋ ನೋಡಿದ್ರು. ಅವ್ರು ನೋಡಿದ್ರು, ನಾನೆಲ್ಲ ಜಾಗ ಕೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾನೇನ್ ಮಾಡಿದೆ, ಜಾಗ ಕೊಟ್ಟೆ. ಬಟ್ ಅವರು ಗಾಡಿ ಸ್ವಲ್ಪ ಮೂವಿಂಗ್ ಅಲ್ಲೇ ಸ್ಲೋ ಮಾಡಿ ಹಿಂದಗಡೆ ಗ್ಲಾಸ್ ಇಳಿಸಿ ಅವ್ರ ಮಗ ಮಾತಾಡಿದ್ರು ಸರ್. ವಿನೀಶ್ ಸರ್, ತುಂಬಾ ಖುಷಿ ಆಗೋಯ್ತು ಸರ್. ಆಮೇಲೆ ಮುಂದಗಡೆ ಗ್ಲಾಸ್ ಇಳಿತು ಸರ್. ವಿಜಯಲಕ್ಷ್ಮಿ ಮೇಡಮ್ ಅವರು ಮತ್ತೆ ನಮ್ ಬಾಸ್ ಸರ್ ನಿಜವಾಗ್ಲೂ ಆ ಮನುಷ್ಯ ಎಷ್ಟು ಹಂಬಲಾಗಿ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇದೇ ಸ್ಟೈಲ್ ಸರ್ ಹೇಳಿದ್ದು, ಎರಡೇ ಮಾತು ಹಂಗೆ ಮೂವ್ ಆಗಿದೆ ಸರ್. ನೀವು ಫೋಟೋ ಹಾಕ್ಸಿದ್ಕೆ ಥ್ಯಾಂಕ್ ಯು. ಹೌದು ಸರ್ ಹಾಕಿರೋ ಫೋಟೋಗೆ ಬೆಲೆ ಕೊಟ್ಟಿದ್ದಾರೆ ಸರ್ ಅವರು. ನನ್ನ ಸ್ಟಾರು, ನನ್ನ ಇನ್ನೊಂದು ಮತ್ತೊಂದಲ್ಲ, ನನ್ನ ಫೋಟೋ ಈ ಆಟೋ ಮೇಲೆ ಇದೆ ಅಂದಾಗ ಅದಕ್ಕೆ ತಲೆ ಬಗ್ಗೆ ನನ್ಗೆ ಒಂದು ಸೆಲ್ಯೂಟ್ ಮಾಡಿದ್ರು ಸರ್. ನನ್ಗೆ ಇದಕ್ಕಿಂತ ಏನ್ ಬೇಕು ಸರ್, ಒಬ್ಬ ಅಭಿಮಾನಿಯಾಗಿ. ಅದಲ್ದಿರ ಸರ್ ಸೆಲೆಬ್ರಿಟಿಯನ್ನ ಪಟ್ಟ ಕೊಟ್ಟಾರೆ ಸರ್. ನಾವು ಸೆಲೆಬ್ರಿಟಿ ಸರ್, ನಾವು ಯಾರು ಕೊಟ್ಟಾರೆ? ದರ್ಶನ್ ಅವರೆಲ್ಲ ಸೆಲೆಬ್ರಿಟಿಗಳು ನೀವು. ಹೌದು,
ಸರ್ ಈಗ ಹೆಂಗೆ ಅಂದ್ರೆ ಇವತ್ತಿನವರೆಗೂ ಎಲ್ಲರೂ ಅಭಿಮಾನಿಗಳನ್ನ ಬೇರೆ ತರ ಒಂದೊಂದು ಇದ್ರಲ್ಲಿ ಹೇಳೋರೆ. ಇವತ್ತು ನಮ್ಮನ್ನ ಯಾರಾದ್ರು ಕೆಲವ್ರು ನೋಡಿದ್ರೆ ಮಿಡಲ್ ಕ್ಲಾಸ್ ಇರೋ ಅಂತಾರೆ, ಕೆಲವರು ಅನ್ಎಜುಕೇಟೆಡ್ ಅಂದ್ರಲ್ಲ ಸರ್. ಇಂಥ ನನ್ನ ಮಕ್ಳಿಗೆ ನಾನು ಹೇಳೋದು ಒಂದು ಮಾತು, ನಾನು ಸೆಲೆಬ್ರಿಟಿ ಸರ್. ಯಾಕೆ ಅಂದ್ರೆ ನಮ್ಮ ಬಾಸ್ ಕೊಟ್ಟಿರೋ ಪಟ್ಟ ಸರ್, ಅದನ್ನ ಯಾವತ್ತೂ ನಾವು ಸೆಲೆಬ್ರಿಟಿಗೆ ಇದೀವಿ, ಸೆಲೆಬ್ರಿಟಿಗೆ ಲೈಫ್ ಟೈಮ್ ಇರ್ತೀವಿ. ಬಟ್ ನಮ್ಮ ಬಾಸ್ ಕೊಟ್ಟಿರೋ ಪಟ್ಟನ ನಾವು ಯಾವತ್ತೂ ಉಳಿಸ್ಕೊತೀವಿ, ಯಾವತ್ತೂ ಅವ್ರು ಕೊಟ್ಟಿರೋ ಪಟ್ಟಕ್ಕೆ ಅವಮಾನ ನಾವು ಮಾಡಲ್ಲ. ಸೆಲೆಬ್ರಿಟಿ ನಾವಲ್ಲ ಸರ್, ನಮ್ಮ ಬಾಸು ನಾವು ಇಬ್ರು ಸೆಲೆಬ್ರಿಟಿ ಸರ್, ಒಬ್ರಲ್ಲ. ನಮ್ಮ ಡಿ ಬಾಸು ಸೆಲೆಬ್ರಿಟಿ, ನಾವು ಸೆಲೆಬ್ರಿಟಿ. ಇದಕ್ಕಿಂತ ಏನ್ ಬೇಕು ಸರ್?